ಹಾಸನ ತಾಲೂಕು ಕಸ್ಬಾ ಹೋಬಳಿ ಅಂದಿಕೆರೆ ಗ್ರಾಮ ಅಂತ ಹೇಳಿ ಅಲ್ಲಿ 15 ವರ್ಷ ಒಂದೇ ಕಡೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಮಾನ್ಯ ಸಭಾಧ್ಯಕ್ಷರು. ಅವರ ಸೇವಾವಧಿಯಲ್ಲಿ ಸರ್ವೆ ನಂಬರ್ 409 ಅದರಲ್ಲಿ ಸುಮಾರು 25 ಎಕರೆ ಜಮೀನನ್ನು ಸಾಗುವಳಿ ಚೀಟಿನೇ ಇಲ್ಲ, ಬೋಗಸ್ ಸಾಗುವಳಿ ಚೀಟಿ ಮಾಡಿ ಅದನ್ನು ಜಮೀನನ್ನು ಸಾಗುವಳಿ ಚೀಟಿ ಇಲ್ಲದವರು ದುರಸ್ತಿ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಅನ್ನ ಸಂಕ್ರಮಣ ಮಾಡಿ ಲೇಔಟ್ ಮಾಡ್ತಾಯಿದ್ದಾರೆ. ಅದು ಹಾಸನ ಸಿಟಿ ಪಕ್ಕದಲ್ಲೇ ಇದೆ ಮಾನ್ಯ ಸಭಾಧ್ಯಕ್ಷರು. ಸುಮಾರು 25 ಎಕರೆ ಪ್ರದೇಶ. ಇದೇ ರೀತಿ ಹಾಸನ ಸುತ್ತಮುತ್ತ ಸುಮಾರು 2,000 ಕೋಟಿ ಬೆಲೆ ಬಾಳೋ ಆಸ್ತಿಗಳನ್ನ ಚಿಕ್ಕೊಂಡ್ಗಳ ಇರ್ಬೋದು. ಅದನ್ನು ಲಾಸ್ಟ್ ಟೈಮು ನಮ್ಮ ಉಪಮುಖ್ಯಮಂತ್ರಿಗಳು ಬೆಳಗಾಂ ಅಧಿವೇಶನದಲ್ಲಿ ಅದು ನನ್ನ ಗಮನಕ್ಕೂ ಬಂದಿದೆ. ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ಹೇಳಿದರು ಮಾನ್ಯ ಸಭಾಧ್ಯಕ್ಷರು. ಮತ್ತು ಅವ್ರ ಇಲಾಖೆ ಎಚ್ಚೆ ನಾಲೆ ಇದೆ. ಎಚ್ಚೆ ನಾಲೆ ಹೋಗಿರೋದು 84-85ರಲ್ಲಿ ಪರಿಹಾರ ತಾಂಡಾಗಿದೆ. ಮತ್ತು 94ರಲ್ಲಿ ಎಚ್ಚೆ ನಾಲೆ ಹೋಗಿದೆ ಅಂಥೇಳಿ ಅದರಲ್ಲೂ ಅದು ಕೈ ಬಿಟ್ಟು ಇದು ಮಾಡಿದ್ದಾರೆ ಅಂತ ಇದನ್ನು ಈ ದರ್ಖಾಸ್ತು ಇದೆಯಲ್ಲ ಗುರುಗಳೇ, ಅದನ್ನು ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅದರಿಂದ ಇದು ಬೋಗಸ್ ನಡೀತಾ ಇರೋದ್ರಿಂದ ಸಮಗ್ರವಾಗಿ ತನಿಖೆ ಮಾಡಬೇಕು. ಈ ಹಾಸನ ಸುತ್ತಮುತ್ತ ಏನಿದೆ ಲ್ಯಾಂಡ್ ಮಾಫಿಯಾ ಇದೆ ಮಾನ್ಯ ಸಭಾಧ್ಯಕ್ಷ. ಸುಮಾರು 2,000 ಕೋಟಿ ರೂಪಾಯಿನ ಆಸ್ತಿ ಒಟ್ಟೆಲ್ಲ ಚಿಕ್ಕಣ್ಗುಳ ಅಂತೇಳಿ ಅದನ್ನು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಒಂದು ಕಮಿಟಿ ಮಾಡಿ 1 ವರ್ಷ ಆಯಿತು, ಇವತ್ತುವರೆಗೆ ಏನೂ ಇಲ್ಲ. ಲಾಸ್ಟ್ ಬೆಳಗಾಂ ಅಧಿವೇಶನದಲ್ಲೂ ತಾವು ಗಮನಕ್ಕೆ ತಂದಿದ್ದೀನಿ. ಇವತ್ತು ಇದ್ರ ಜೊತೆಗೆ ಈ ಹಲವಾರು ಅಲ್ಲೇ ಕೋರಮಂಗಲ ಅಂತ ಇದೆ, ಸಾಗುವಳಿನ ಚೀಟಿನೇ ಇಲ್ಲ, ಬೇರೆ ಪಾಣಿ ಬರೀತಾರೆ ಕೋರಮಂಗಲದಲ್ಲಿ ಸರ್ವೆ ನಂಬರ್ 1ರಲ್ಲಿ. ಈ ಥರ ಪ್ರಕರಣಗಳಿದೆ. ಅದನ್ನು ಹಾಸನ ಸುತ್ತಮುತ್ತ ಹಲವಾರು ಲಾಸ್ಟ್ ಟೈಮು ಉಪಮುಖ್ಯಮಂತ್ರಿಗಳೇ ಸಭೆಯಲ್ಲಿ ಬೆಳಗಾಂನಲ್ಲಿ ಹೇಳಿದರು, ನನ್ನ ಗಮನಕ್ಕೂ ಬಂದಿದೆ ಅಂತ ಕಂದಾಯ ಮಂತ್ರಿಗಳು ಹೇಳಿದ್ರು. ಬೇಕಾದ್ರೆ ಒಂದು SIT ತನಿಖೆನಾದ್ರು ಮಾಡಿಸಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳು ಇದ್ದಾರೆ, ಗೃಹ ಮಂತ್ರಿಗಳು ಇದ್ದಾರೆ. ಈ ಥರ ಸರ್ಕಾರದ ಪ್ರಾಪರ್ಟಿಗಳನ್ನೆಲ್ಲ ಲೂಟಿ ನಡೀತಾ ಇದೆ ಭೂಮಾಫಿಯಾದವರು. ಅದನ್ನು ದಯಮಾಡಿ ಸಮಗ್ರ ತನಿಖೆ ಮಾಡಿ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರು. ಲಾಸ್ಟ್ ಟೈಮ್ ಮಾನ್ಯ ಸಭಾಧ್ಯಕ್ಷರೇ 1.5 ವರ್ಷ ಆಯ್ತು. ಅಲ್ಲ ಡಿಸ್ಪ್ಯೂಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನು ಹೇಳಿದ ಎಷ್ಟು ದಿನದಲ್ಲಿ ತನಿಖೆ ವರದಿ ಕೊಡ್ತೀರಿ ದಯಮಾಡಿ ತಿಳಿಸಿ.